ಹಲೋ ಕನ್ನಡಿಗಾಸ್, ನಾವಿವತ್ತು ಗುಜರಾತಿ ಫುಡ್ಸ್ ಟ್ರೈ ಮಾಡೋಣ ಅಂತ ತ್ರಿವೇಣಿ ನಡುವೆ ಹೋಗ್ತಿದ್ವಿ. ಸೊ ಗೈಸ್ ಬನ್ನಿ ಹೋಗೋಣ, ಕಮಾನ್ ಗೈಸ್, ಲೆಟ್ಸ್ ಗೋ. ಈಗ ನಾವು ಜೈ ಮಾತಾಜಿ ಸ್ವೀಟ್ ಶಾಪ್ ಬಂದ್ವಿ. ಬಂದ್ಬಿಟ್ಟು ಡೋಕ್ಲಾ ಟ್ರೈ ಮಾಡೋಣ ಅಂತ ಡೋಕ್ಲಾ ತಗೊಂಡು ಬಾಯಿಗೆ ಇಟ್ಕೊಂಡ್ರೆ ಸಕ್ಕತ್ತಾಗಿತ್ತು ನೋಡಿ. मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಡೋಕ್ಲಾ ತಿಂದಿದ್ರೆ ಇನ್ನ ತಿನ್ಬೇಕು ಅನಿಸ್ತಿದೆ. ಅದ್ರ ಜೊತೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಹಾಕೊಟ್ಟವ್ರೆ. ಮತ್ತೆ ಡೋಕ್ಲಾ ಅಂತೂ ಸ್ಪಾಂಜಿ ಸ್ಪಾಂಜಿ ಒಂಥರ ಕೇಕ್ ಗಿಂತ ಮೇಲೆ ಸಕ್ಕತ್ತಾಗಿತ್ತು ಡೋಕ್ಲಾ. ಮಾತ್ರ ಡೋಕ್ಲಾ ಮೇಲೆ ಕರ್ಬೇವಿನ ಸೊಪ್ಪು ಮತ್ತೆ ಅವೆಲ್ಲ ಹಾಕಿ ನೀಟಾಗಿ ಪ್ರೆಸೆಂಟ್ ಮಾಡಿಕೊಟ್ರು ಅಂಕಲ್. ಮತ್ತೆ ಡೋಕ್ಲಾ ಬಗ್ಗೆ ಇನ್ನೇನು ಹೇಳೋದಿಲ್ಲ. ಡೋಕ್ಲಾ ಅನ್ನೋದು ಗುಜರಾತಿ ಸ್ಪೈನಸ್ ಡಿಶ್. ಮತ್ತೆ ನಾವು ಹೋಗಿರೋ ಅಂಗಡಿ ಈ ತರ ಇದೆ ನೋಡಿ, ಇಲ್ಲೆಲ್ಲಾ ತರ ಗುಜರಾತಿ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಇವರೇ ಓನರ್. ಮತ್ತೆ ನಾವು ಇವಾಗ ಪಾಪ್ಡಾ ತಗೊಂಡು ಗೈಸ್ ಡೋಕ್ಲಾ ಅಲ್ಲಿ ಟ್ರೈ ಮಾಡಿದ್ವಿ, ಪಾಪ್ಡಾ ಇಲ್ಲಿ ಟ್ರೈ ಮಾಡೋ ಅಂತಿದ್ವಿ. ಪಾಪ್ಡಾ ಪ್ಯಾಕಿಂಗ್ ಎಲ್ಲ ಕೊಡೋದು ಅಂತಂದ್ರು. ಸೊ ಗೈಸ್ ಬನ್ನಿ ಗೈಸ್, ಪಾಪ್ಡಾ ಟ್ರೈ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಇದೇನೋ ಕ್ಯಾರೆಟ್ ಸ್ವೀಟು, ಏನಂತ ಗೊತ್ತಿಲ್ಲ. ಮೆಣಸಿನ್ಕಾಯಿ ತೆಗ್ದಾಕಣ. ಸ್ವಲ್ಪ ಹಾಕೊಳ್ಳೋಣ. ಸೂಪರ್ ಆಗಿದೆ ವಾಯ್ಸ್. ಪಾಪ್ಡಾ ಅಂತೂ ನೆಕ್ಸ್ಟ್ ಲೆವೆಲ್. ಮತ್ತೆ ಕ್ಯಾರೆಟ್ ಜೊತೆ, ಕ್ಯಾರೆಟ್ ಸ್ವೀಟ್ ಜೊತೆ ತಿಂದ್ರೆ ಇನ್ನ ಟೇಸ್ಟ್ ಎನ್ಹಾನ್ಸ್ ಮಾಡ್ತಿದೆ. ಸೊ ಗೈಸ್ ಇವತ್ತಿನ ಫುಡ್ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಗುಜರಾತಿ ಸ್ನಾಕ್ಸ್ ಸಿಗೋದು ರೋಡಲ್ಲಿರೋ ಶ್ರೀ ಮಾತಾಜಿ ಸ್ವೀಟ್ ಶಾಪ್ ಅಂತ. ಸೊ ಗೈಸ್ ಮತ್ತೆ ಸಿಗೋಣ ಇನ್ನೊಂದು ಹೊಸ ಫುಡ್ ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಶುಭೋದಯ.